ಸಶಸ್ತ್ರ ಹೋರಾಟದಲ್ಲಿ ತೊಡಗಿದ್ದ 6 ಮಂದಿ ನಕ್ಸಲ್ ಹೋರಾಟಗಾರರು ಬುಧವಾರ ಸರ್ಕಾರದ ಎದುರು ಶರಣಾಗಲು ನಿರ್ಧರಿಸಿದ್ದಾರೆ. ಆ ಮೂಲಕ ತಾವು ಮುಖ್ಯವಾಹಿನಿಗೆ ಬಂದು ಪ್ರಜಾತಾಂತ್ರಿಕವಾಗಿ ಹೋರಾಟ ಮುಂದುವರಿಸಲು ಸಜ್ಜಾಗಿದ್ದಾರೆ. ಅವರು ಮುಖ್ಯವಾಹಿನಿಗೆ ಬರುತ್ತಿರುವ ಬಗ್ಗೆ ಹೋರಾಟಗಾರರ ಅಂಬಣ್ಣ ಆರೋಲಿಕರ್ ಅವರು ಕವಿತೆ ಬರೆದಿದ್ದಾರೆ. ಪ್ರಜಾತಾಂತ್ರಿಕ ಹೋರಾಟಕ್ಕೆ ಸ್ವಾಗತಿಸಿದ್ದಾರೆ. ಅವರ ಕವಿತೆ ಹೀಗಿದೆ: ನಾಡ ಪ್ರೇಮಿಗಳೇ, ನಿಮಗಿದು ಜೈ ಭೀಮ, ಲಾಲ್ ಸಲಾಂ. ಕನ್ನಡ ನಾಡಿನ ನೆಲ ಜಲಕ್ಕಾಗಿ ಶಪಥ ಮಾಡಿದ್ದಾರೆ. ಕಾಮ್ರೇಡ್ಸ್ ಸಂಘ ಕಟ್ಟಿದ್ದಾರೆ, ಜನರ ಸೈನ್ಯ ಕಟ್ಟಿದ್ದಾರೆ. ಉಳುವವನಿಗೆ ಭೂಮಿ ಎಂದು ಸರಣಿ ಧರಣಿ ಮಾಡಿದವರು, ದರ್ಪ ದಮನ ನಡೆಯದೆಂದು ಧೈರ್ಯದಿಂದ ನುಗ್ಗಿದವರು, ಸಂವಿಧಾನದ ನಮ್ಮದೆಂದು ಸಾರಿ ಹೇಳಿದ್ದಾರೆ, ಜಾರಿಗೆ ಜೆತ್ತು ಮಾಡಿದ್ದಾರೆ. ಆದಿವಾಸಿ ಹಕ್ಕಿಗಾಗಿ, ಆತ್ಮಗೌರವ ಘನತೆಗಾಗಿ ಸುಲಿಗೆ ಸಹಿಸುವುದಿಲ್ಲವೆಂದು, ಸಂಘರ್ಷವೇ ನಮ್ಮ ಸ್ಫೂರ್ತಿ ಎಂದು ಜೀವದ ಹಂಗು ತೊರೆದು ನೀವು ಚಳುವಳಿ ಕಟ್ಟಿದ್ದೀರಾ. ನೊಂದವರ ಬಂಧುಗಳಾಗಿದ್ದೀರಾ. ಸಾವು ನೋವು ಸಹಜವೆಂದು, ಸಮಾಜ ಶ್ರೇಷ್ಠವೆಂದು, ತ್ಯಾಗವಿಲ್ಲದ ಪಯಣವೆಂದು, ತಾರತಮ್ಯ ತಡೆಯದೆಂದು, ತಂದೆ ತಾಯಿ ಬಂಧು ಬಳಗವ ತ್ಯಜಿಸಿ ಬಂದವರು, ತ್ಯಾಗಕ್ಕೆ ನೀವೇ ವಾರಸರು. ಜಾತಿ ಇಲ್ಲದ ನಾಡಿಗಾಗಿ, ಭೀತಿ ಇಲ್ಲದ ದೇಶಕ್ಕಾಗಿ, ಶಾಂತಿ ಸಹನೆ ನಮ್ಮದಾಗಲಿ, ನ್ಯಾಯ ಪ್ರೀತಿ ಉದಯವಾಗಲಿ. ನಾವು ನೀವು ಸೇರಿ ನಡೆದ ಜಯ ಗಳಿಸೋಣ, ಜನಪರ ರಾಜ್ಯವ ಕಟ್ಟೋಣ. ಬುಧವಾರ ಚಿಕ್ಕಮಗಳೂರಿನ ಮುಂಡಗಾರು ಲತಾ ವನಜಾಕ್ಷಿ, ದಕ್ಷಿಣ ಕನ್ನಡ ಸುಂದರಿ, ಕೇರಳದ ಜೇಷ, ತಮಿಳುನಾಡಿನ ವಸಂತಕ್ಕೆ ಮತ್ತು ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಅವರು ಸರ್ಕಾರದ ಎದುರು ಶರಣಾಗಲಿದ್ದಾರೆ. ಮುಖ್ಯವಾಹಿನಿಗೆ ಬರಲಿದ್ದಾರೆ. ತಮ್ಮ ನಿಲುವು ಮತ್ತು ಹಕ್ಕೊತ್ತಾಯಗಳ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ.